ಇಲ್ಲಿ ನಾವು ನೋಡ್ತಾ ಇದೀವಿ ಈಗ ಸಾವಯವ ಕೃಷಿಯಲ್ಲಿ ಬೆಳೆದಂತ ಮಾವಿನ ಗಿಡದಲ್ಲಿ ಜಿಗಿ ಹುಳು ತುಂಬಾ ಬರುತ್ತೆ. ಹಾಗೆ ಕೆಲವೊಮ್ಮೆ ಹಣ್ಣಿನ ನೊಣಗಳು ಬಾಧೆನೂ ಕೂಡ ತುಂಬಾ ಇರುತ್ತೆ. ಹಾಗೆ ಮೀಲಿ ಬಗ್ ಏನು ಹಿಟ್ಟು ತೆಗಣೆ ಅಂತ ಹೇಳ್ತೀವಿ ಅದು ಕೂಡ ಬಹಳ ಬರುತ್ತೆ. ಈಗ ಮೂರು ಕೀಟಗಳ ನಿಯಂತ್ರಣ ನಮಗೆ ರಾಸಾಯನಿಕಗಳಂದ್ರೆ ಅಲ್ಲಿ ಕೀಟನಾಶಕ ಬಳಕೆ ಮಾಡ್ತೀವಿ. ನಿಷಿದ್ಧ ಆಗಿರೋದ್ರಿಂದ ಈಗ ನೋಡಿ ಹಣ್ಣಿನ ಬೆಳೆಗಳಲ್ಲಿ ಅಲ್ಲಿ ಹೊಲಗಳ ಜಮೀನುಗಳಲ್ಲಿ ಬಿದ್ದಂತ ಕಾಯಿಗಳನ್ನೆಲ್ಲ ಕಿತ್ತು ಸುಡ್ತಕ್ಕಂಥ ಒಂದು ಕೆಲಸ ಅಂದ್ರೆ ಸ್ಯಾನಿಟೇಷನ್, ಸ್ವಚ್ಛವಾಗಿ ಇರ್ತಕ್ಕಂಥದ್ರಿಂದ ನೀವು ಹಣ್ಣಿನ ಹುಳುಗಳ ಬಾಧೆನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಬೋದು. ಅಂದ್ರೆ ಕರೆಕ್ಟ್ ಟೈಮ್ ಅಲ್ಲಿ ನಾವು ಕಾಯಿಗಳನ್ನ ಕೀಳೋದ್ರಿಂದ ಹಣ್ಣಿನ ಹುಳುಗಳು ಬಾಧೆ ಸಾಮಾನ್ಯ ಏನಾಗ್ತದೆ, ಚೆನ್ನಾಗಿ ಹಣ್ಣಾಗ್ತಿರಕ್ಕಂತ ಬೆಳೆನಲ್ಲಿ ಆ ಹುಳು ಬಂದು ತೊಂದರೆ ಮಾಡಿ ಮತ್ತೆ ಅದರಿಂದ ಮತ್ತೊಂದು ಸಂತತಿ ಬಂದು ಬೇರೆ ಹಣ್ಣು ಮತ್ತೆ ಕಾಯಿಗಳಿಗೆ ತೊಂದರೆ ಮಾಡುತ್ತೆ. ಅದರಿಂದ ಎರಡನೇದಾಗಿ ಇದರಿಂದ ಅಂದ್ರೆ ಕಾಯಿ ಹಣ್ಣಾಗ್ಲಿಕ್ಕೆ ಬಂದಿದೆ ಇಲ್ಲ ಅಂತ ತಿಳ್ಕೊಳ್ಳೋದು ಹೇಗೆ ಅಂತಂದ್ರೆ ಅದ್ರ ಮೇಲೆ ಅಲ್ಲೊಂದೊಂದು ಡಿಂಪಲ್ಸ್ ಅಂದ್ರೆ ಸಣ್ಣ ಸಣ್ಣ ಚುಕ್ಕೆ ಕಾಣಿಸುತ್ತೆ. ಅಂದ್ರೆ ರೋಗದ್ದಲ್ಲ, ಅದು ಸಣ್ಣ ಸಣ್ಣ ಚುಕ್ಕೆ ಕಾಣಿಸುತ್ತೆ. ಮತ್ತೆ ಒಂಥರ ತಿಳಿ ಹಳದಿ ಬಣ್ಣಕ್ಕೆ ತಿರುಗುತ್ತೆ ಹಣ್ಣು. ಅದೇ ತರ ಈ ಕಾಯಿ ಸೊನೆ ಏನಾದ್ರೂ ಅದ್ರ ಮೇಲೆ ಬಂದ್ರೆ ಅದು ನೀರ್ನಾಗಿರ್ತದೆ, ಹಾಲಿನ ತರ ಇರಲ್ಲ. ಸೊ ಅದು ಕರಿಯಾಗಿ ಮೆಚ್ಯೂರ್ ಆಗಿದೆ, ಕಾಯಿ ಹಣ್ಣಿಗೆ ಬಂದಿದೆ ಅಂತ ತಿಳ್ಕೊಬಹುದು. ಆ ರೀತಿ ನಾವು ಮಾಡಿ ಸರಿಯಾದ ಸಮಯದಲ್ಲಿ ಕಾಯಿಯನ್ನ ಕೀಳೋದ್ರಿಂದ ಹಣ್ಣಿನ ಹುಳುವಿನ ಬಾಧೆಯನ್ನ ನಿಯಂತ್ರಣ ಮಾಡಬಹುದು. ಮತ್ತೆ ಫೆರಮೋನ್ ಎಲ್ಲ ಇದೆ, ಆದ್ರೆ ಫೆರಮೋನ್ ನಲ್ಲಿ ಔಷಧಿಯನ್ನ ಹಾಕದೆ ಅಂದ್ರೆ ಕೀಟನಾಶಕ ಬಳಕೆ ಫೆರಮೋನ್ ಕೂಡ ಬಳಕೆ ಮಾಡಬಹುದು. ಯಾಕಂದ್ರೆ ಮೀಥೈಲೋಜಿನಲ್ ಇದೆ, ಇದ್ರ ಮೇಲೆ 1 ಲೀಟರ್ ನೀರಲ್ಲಿ ಹಾಕ್ಬಿಟ್ಟು ಒಂದು ಟ್ರ್ಯಾಪ್ ಅಲ್ಲಿ ಅದನ್ನ 100 ml ಔಷಧಿಯನ್ನ ಹಾಕಿ ಅಟ್ರಾಕ್ಟ್ ಮಾಡಬಹುದು. ಸೊ ಅಲ್ಲಿ ಏನು ಬಿದ್ದಂತ ಪ್ರೌಢ ಕೀಟಗಳಿದೆ, ಗಂಡು ಹುಳುಗಳು, ಅದರಿಂದ ಕೂಡ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಆಗ್ತದೆ. ಅದ್ರಲ್ಲಿ ಕೀಟನಾಶಕ ಬಳಕೆ ಯಾವ ಕಾರಣಕ್ಕೂ ಮಾಡಬಾರ್ದು. ನಂಬರ್ 1. ಇನ್ನೊಂದೇನಂದ್ರೆ ಸರಿಯಾಗಿ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ಇನ್ನು ಮೀಲಿ ಬಗ್ಸ್ ಅಂದ್ರೆ ಈಗ ಹಿಟ್ಟು ತಿಗಣೆ ಬಗ್ಗೆ ಹೇಳ್ತಾ ಇದ್ನಲ್ಲ, ಹಿಟ್ಟು ತಿಗಣೆ ಏನಾಗ್ತಾ ಇದೆ ಅಲ್ಲಿ ಸಾಮಾನ್ಯವಾಗಿ ಅದು ಇದ್ದಂತ ಒತ್ತೊತ್ತಾಗಿರ್ತವೆ ಕಾಯಿಗಳ ಮೇಲೆ, ಎಲೆಗಳ ಮೇಲೆ, ಅದನ್ನ ಕಿತ್ಬಿಟ್ಟು ನಾಶ ಮಾಡ್ಬೇಕು. ಒಂದು ಎರಡನೇದಾಗಿ ನೀರು ಗಶ್ ಆಫ್ ವಾಟರ್ ಅಂದ್ರೆ ಫೋರ್ಸ್ಫುಲ್ ಆಗಿ ನೀರನ್ನ ಬಾಲ್ಬಿಟ್ಟಾಗ ಕೂಡ ಕಿತ್ಕೊಂಡು ಹೋಗುತ್ತೆ. ಮತ್ತೆ ಎಣ್ಣೆ, ಬೇವಿನ ಎಣ್ಣೆ ಮತ್ತೆ ಇದೇ ತರ ಗಾರ್ಲಿಕ್ ಆಯಿಲ್ ಕೂಡ ಸಿಂಪಡಣೆ ಮಾಡೋದ್ರಿಂದ ಈ ಕೀಟ ಮತ್ತೆ ಇನ್ನೊಂದು ಜಿಗಿ ಹುಳುಗಳು ಕೂಡ ನಿಯಂತ್ರಣ ಮಾಡ್ಲಿಕ್ಕೆ ಅವಕಾಶ ಇದೆ.